ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ವೀಲ್ಚೇರ್ ಟೆನ್ನಿಸ್ ಆಟಗಾರ್ತಿಯರಾದ ಪ್ರತಿಮಾ ಎನ್ ರಾವ್ ಹಾಗೂ ಮುಬಿನಾ ಕೋಲ್ಕಾರ್ ಜೊತೆಗೆ ಸಂವಾದ. ಮೊದಲಿಗೆ ಕೇಳಿ ಅಂತಾರಾಷ್ಟ್ರೀಯ ವೀಲ್ಚೇರ್ ಟೆನ್ನಿಸ್ ಆಟಗಾರ್ತಿ ಪ್ರತಿಮಾ ಎನ್ ರಾವ್ ಅವರೊಂದಿಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ವೀಲ್ಚೇರ್ ಟೆನ್ನಿಸ್ ಆಟಗಾರ್ತಿ ಪ್ರತಿಮಾ ಎನ್ ರಾವ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ತೆ. ಟೆನ್ನಿಸ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನ ಮಾಡಿದಿರಿ. ನಿಮ್ಮ ಆರಂಭಿಕ ಜೀವನದ ಕುರಿತಾಗಿ ಹೇಳೋದಾದ್ರೆ ಕಾಲಿನ ಸ್ವಾಧೀನ ಯಾಕೆ ಹೋಯ್ತು, ನಿಮ್ಮ ಹಿನ್ನೆಲೆ ಏನು? ನಾನು 3 ವರ್ಷ ಇರುವಾಗ ಪೋಲಿಯೋ ಡ್ರಾಪ್ಸ್ ಹಾಕ್ಸಿ ಮಾರನೇ ದಿನ ನನಗೆ ಜ್ವರ ಬಂದಿತ್ತಂತೆ. ಸೊ ಜ್ವರ ಬಂದು ಕಾಲ್ ವೀಕ್ ಆಗಿ ರೈಟ್ ಲೆಗ್ ಪೋಲಿಯೋ ಆಗಿದೆ. ಅಂದ್ರೆ ನನಗೆ ಕ್ಯಾಲಿಫರ್ ಯೂಸ್ ಮಾಡ್ಕೊಂಡು ನನ್ನ ಕೆಲಸ ನಾನ್ ಮಾಡ್ಕೊಳ್ಲಿಕ್ಕೆ ಏನು ತೊಂದರೆ ಇಲ್ಲ. ಪೋಲಿಯೋ ಡ್ರಾಪ್ಸ್ ಅದು ಸೈಡ್ ಎಫೆಕ್ಟ್ ಇಂದ ನನ್ಗೆ ಈ ತರ ಆಗಿರೋದು. ಆಕ್ಚುಲಿ ನಾವು ಬಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಹೇಳಂತ ರಿಚ್ ಫ್ಯಾಮಿಲಿ ಅಲ್ಲ. ಆದ್ರೂ ಅವ್ರ ಕೈಯಲ್ಲಿ ಆಗಿರಂತ ಪ್ರಯತ್ನನ ಅವ್ರು ಮಾಡಿ, ನಾನಂದ್ರೆ ಯಾರೇನೇ ಒಂದು ಹೇಳಿದ್ರು ಇಲ್ಲಿ ಒಂದು ಕಡೆಯಿಂದ ಹುಷಾರಾಗ್ತಾರೆ, ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬಹುದು ಅಂತ ಹೇಳಿದಾಗ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋದು ಅದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವರು. ಆಮೇಲೆ ಮುಂಬೈಯಲ್ಲಿ ಹೋಗಿ ಒಂದು ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡಿ ಅದಾದ ನಂತರ ನಾನು ಕ್ಯಾಲಿಫರ್ ಯೂಸ್ ಮಾಡಿರೋದು. ಹುಟ್ಟೂರು ಬೆಂಗಳೂರೇನ? ಇಲ್ಲ, ನಾನು ಬೇಸಿಕಲಿ ನಾನು ಮ್ಯಾಂಗ್ಳೂರ್ನೋಳು. ನಮ್ಮ ತಂದೆ ಊರು ಬಂದು ಉಡುಪಿ, ಅಮ್ಮ ಬಂದು ಬೆಂಗಳೂರಿನವ್ರು. ಏನು ಉದ್ಯೋಗ ತಂದೆದು? ಪ್ಯಾನ್ ಬೀಡ ಬಿಸ್ನೆಸ್ ಮಾಡ್ತಾ ಇದ್ರು. ಎಲ್ಲಿವರೆಗೆ ವಿದ್ಯಾಭ್ಯಾಸ ನಿಮ್ದು? ನಮ್ದು ಸೆಕೆಂಡ್ PU ಆದ್ಮೇಲೆ ನಾನು ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಮಾಡಿದೀನಿ. ನಮ್ಮ ಫ್ಯಾಮಿಲಿನಲ್ಲಿ ಏನಂದ್ರೆ ನಾನು ಒಬ್ಳೆ ಈ ತರ ಪೋಲಿಯೋ ಅಟ್ಯಾಕ್ ಆಗಿರೋಂತ ಹುಡುಗಿ ಇರೋದು. ಸೊ ಎಲ್ಲ ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು ಅಂತ ಒಂಥರ ಮುದ್ದಾಗಿ ಗೊಂಬೆ ತರ ಟ್ರೀಟ್ ಮಾಡ್ತಾರೆ. ಎಲ್ಲಿಯಾರು ಹೋಗ್ಬೇಕಂದ್ರೆ ಜೊತೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಆ ತರ ಇದರಲ್ಲಿ ಬೆಳೆದವಳು ನಾನು. ಒನ್ಸ್ ನಾನು ಟೆನ್ನಿಸಿಗೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ಗೆ ಹೊರಗಡೆ ಪ್ರಪಂಚ ಏನು ಅನ್ನೋದು ಕ್ಲಿಯರ್ ಆಗಿ ನನಗೆ ಗೊತ್ತಾಗಿತ್ತು. ಬೇಕಾದಷ್ಟು ಕ್ರೀಡೆಗಳಿದ್ವು, ಟೆನ್ನಿಸ್ ಆಯ್ಕೆ ಯಾಕೆ? ಟೆನ್ನಿಸ್ ಯಾಕೆ ಅಂದ್ರೆ ನಾನು ತುಂಬಾ ಗೇಮ್ ಟ್ರೈ ಮಾಡಿದೀನಿ. ಈವನ್ ಅಥ್ಲೆಟಿಕ್ ಟ್ರೈ ಮಾಡಿದೀನಿ, ಬ್ಯಾಡ್ಮಿಂಟನ್ ಟ್ರೈ ಮಾಡಿದೀನಿ. ಬಟ್ ನನ್ಗೆ ಏನು ಅಂತಂದ್ರೆ ನನ್ಗೆ ಇಂಡಿವಿಜುವಲ್ ಗೇಮ್ ಬೇಕಾಗಿತ್ತು. ಬಿಕಾಸ್ ನಾನ್ ಟೆನ್ನಿಸ್ ಚೂಸ್ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನನ್ಗೆ ಹಾಕಿದ್ದೊಬ್ರು ಚಾಲೆಂಜ್, ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ನಾನ್ ಅವಾಗ ಇಲ್ಲ, ನನ್ ಕೈಲೂ ಏನೋ ಮಾಡಿ ತೋರ್ಸ್ಲಿಕ್ಕೆ ಆಗತ್ತೆ ಅಂತ ಎಲ್ಲರ ಗೇಮ್ ಬಗ್ಗೆ ಒಪಿನಿಯನ್ಸ್ ಕೇಳ್ದವಾಗ ಅವಾಗ ನನ್ ಕೊಟ್ಟಿದ್ದು, ಅಯ್ಯೋ ಟೆನ್ನಿಸ್ ಕಷ್ಟಪ್ಪ, ಅದು ಒಂದು ರಾಯಲ್ ಗೇಮ್, ಅದು ಅಂದ್ರೆ ದುಬಾರಿ ಗೇಮು, ನಮ್ಮಂತವರೆಲ್ಲ ಹೋಗಿ ಆ ಗೇಮ್ ಮಾಡ್ಲಿಕ್ಕೆ ಆಗಲ್ಲ. ಸೀತಾರಾಮ್ ಸರ್ ಅಂತ ಇದಾರೆ, ಅವರು ನನ್ಗೆ ಟೆನ್ನಿಸ್ಗೆ ಇಂಟ್ರೊಡ್ಯೂಸ್ ಮಾಡ್ಸಿರೋದು. ಅವರು KWT ಅಲ್ಲಿ ಒಬ್ರು ಮೇನ್ ಪರ್ಸನ್ ಆಗಿದ್ರು ಅವಾಗ. ಸೊ ಅವರು ಬಂದ್ಬಿಟ್ಟು ನನ್ಗೆ ನಮ್ಮ ಆಂಟಿಗೆ ಫ್ರೆಂಡ್ ಅವರು. ಸೊ ಅವರು ಹೇಳಿದ್ರು ನನ್ಗೆ, ಬನ್ನಿ ನೀವು ಟೆನ್ನಿಸ್ ಆಡಿ. ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಟೆನ್ನಿಸಿಗೆ ಬರ್ಬೇಕಂತ ಇಂಟ್ರೆಸ್ಟ್ ಇಲ್ಲ, ಬಟ್ ಏನಾದ್ರು ಒಂದು ಮಾಡ್ಬೇಕಂತ, ಅಚೀವ್ ಮಾಡ್ಬೇಕನ್ನ ನನ್ ಥಾಟ್ ಅಲ್ಲಿ ಇತ್ತು. ಸೊ ಅವರು ಬಂದು ನನ್ ಕರೆದಾಗ ಅವರಿಗೆ ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗದೆ ಇರೋ ಕಾರಣಕ್ಕೋಸ್ಕರ ನಾನು ಟೆನ್ನಿಸಿಗೆ ಬಂದೆ. ಟೆನ್ನಿಸಿಗೆ ಬಂದ್ರ ಮೇಲೆ ಎಲ್ಲಾ ಗೇಮು ನೋಡಿದೆ ನಾನು. ಎಲ್ಲಾ ಗೇಮ್ ನೋಡಿದಾಗ ಟಫೆಸ್ಟ್ ಗೇಮ್ ಅನ್ಸಿದ್ದು ನನ್ಗೆ ಟೆನ್ನಿಸ್. ಸೊ ಅಂದ್ರೆ ಚಾಲೆಂಜ್ ತಗೊಂಡ್ರೆ ಸ್ವಲ್ಪ ಟಫ್ ಆಗಿರೋ ಗೇಮ್ ತಗೊಂಡ್, ಅಂದ್ರೆ ನಾಳೆ ದಿನ ಯಾರು ನನ್ಗೆ ಕ್ವಶನ್ ಮಾಡಬಾರ್ದು, ಈಸಿ ಗೇಮ್ಗೆ ಹೋಗ್ಬಿಟ್ಟು ಏನೋ ಅಚೀವ್ ಮಾಡಿದಾಳೆ ಅದು ಬರಬಾರ್ದು. ಯಾಕಂದ್ರೆ ನಾನು ಇಲ್ಲಿ ಬಂದು ನೋಡ್ದವಾಗ ಬರೀ ಮೆನ್ಸ್ ಪ್ಲೇಯರ್ ಇದ್ದಿದ್ದವಾಗ ಶಿಲ್ಪಾ ಇದ್ರು. ಸೊ ಅವ್ರು ಒಬ್ರು ಬರ್ತಾ ಇದ್ರು ಅಷ್ಟೇ. ಅವಾಗ ನನ್ಗೆ ಅನಿಸ್ತು ಇದು ಚಾಲೆಂಜ್. ಗಂಡ್ಮಕ್ಳ ಜೊತೆಗೆ ಅವ್ರ ಸ್ಟಾಮಿನಾ ಬೇರೆ ಇರುತ್ತೆ, ನಮ್ ಸ್ಟಾಮಿನಾ ಬೇರೆ ಇರುತ್ತೆ. ಅವ್ರ ಜೊತೆಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಅವ್ರ ಜೊತೆಗೆ ನಾವು ಕಲಿತಾ ಇದೀವಿ ಅಂದಾಗ ಅವ್ರ ಸ್ಟಾಮಿನಾಗೆ ನಾವು ಮ್ಯಾಚ್ ಮಾಡ್ಬೇಕು. ಇಲ್ಲಾಂದ್ರೆ ನಮ್ಮನ್ನ ಸೈಡ್ಗೆ ಹಾಕ್ಬಿಡ್ತಾರೆ. ಇದು ನಾನು ತಗೊಂಡ್ರೆ ನನ್ನ ಫ್ಯೂಚರ್ಗೆ ನಾನ್ ನಾಳೆ ಏನಾದ್ರು ಒಂದು ಗೋಲ್ ಸೆಟ್ ಮಾಡಿದೆ ಅಂತ ಅಂದಾಗ ಮುಂದೆ ಬರುವಂತ ವುಮೆನ್ಸ್ ಪ್ಲೇಯರ್ ಯಾರಿದ್ದಾರೆ ಅವರಿಗೆ ಒಂದು ಮಾದರಿ ಆಗ್ಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಟೆನ್ನಿಸ್ ಚೂಸ್ ಮಾಡಿ. ಟೆನ್ನಿಸ್ ಆಯ್ಕೆ ಮಾಡ್ಕೊಂಡಾಗ ಇದು ದುಬಾರಿ ಗೇಮ್ ಅಂತ ನೀವೇ ಹೇಳ್ಬಿಟ್ರಿ, ರಾಯಲ್ ಗೇಮ್ ಅಂತ. ತಂದೆ ತಾಯಿಯ ಅನಿಸಿಕೆ ಏನಿತ್ತು? ಇಲ್ಲ, ಆಕ್ಚುಲಿ ನಾನು 2012ಗೆ ಸ್ಟಾರ್ಟ್ ಮಾಡಿದೆ. ಟಿಲ್ 2015 ನನಗೆ ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ಆಗ ITPL MNC ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಂದಾಗ ಶಿಫ್ಟ್ ವೈಸ್ ಇರ್ತಾ ಇತ್ತು. ಸ್ಯಾಟರ್ಡೆ ಸಂಡೇ ನನ್ಗೆ ಲೀವ್ ಇರ್ತಾ ಇತ್ತು. KSLT ನಲ್ಲಿ ಬಂದು ವೀಕೆಂಡ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದು. ಸ್ಯಾಟರ್ಡೆ ಸಂಡೇ ನನ್ಗೆ ಲೀವ್ ಇರ್ತಾ ಇತ್ತು. ನಾನು ಏನಾದ್ರು ಒಂದು ರೀಸನ್ ಹೇಳ್ಬಿಟ್ಟು ಇಲ್ಲಿ ಬರ್ತಾ ಇದ್ದೆ. ಮಾರ್ನಿಂಗ್ ಬಂದು ಟಿಲ್ ಈವ್ನಿಂಗ್ ವರ್ಗು ನಾವ್ ಇಲ್ಲೇ ಸ್ಟೇ ಆಗಿರ್ತಾ ಇದ್ವಿ. ಇಲ್ಲೇ ಬ್ರೇಕ್ಫಾಸ್ಟ್, ಇಲ್ಲೇ ಲಂಚು ಎಲ್ಲ ಇಲ್ಲೇ ಆಗ್ತಾ ಇತ್ತು ನಮ್ದು KSLT. ಮನೆಗೆ ಹೋದವಾಗ ಏನಾದ್ರು ನನ್ನ ರೀಸನ್ ಹೇಳ್ತಾರೆ. ಬಿಕಾಸ್ ನನ್ಗೆ ಗೊತ್ತಿಲ್ಲ ನಾನು ಈ ಗೇಮ್ ಅಲ್ಲಿ ಇಂಪ್ರೂವ್ ಆಗ್ಬೋದಾ. 2012 ವರ್ಗು ನಾನು ಏನೇ ಒಂದು ಗೇಮ್ ಆಡ್ದವಳಲ್ಲ ನಾನು. ಮನೆಯಲ್ಲೂ ಕೂಡ ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು ಅಂತಂದ್ರೆ ಹುಷಾರು
ಆತರ. ಗಾಡಿ ಸ್ಟಾರ್ಟ್ ಕೂಡ ನಾನು ಇಲ್ಲಿಗೆ ಬಂದ್ರ ಮೇಲೆನೆ ಮಾಡಿರೋದು. ಅಂದ್ರೆ ಗಾಡಿ ಹೆಜ್ಜೆ ಓಡ್ಸಿದ್ದೆ. ಹೆಜ್ಜೆಗೂ ಹೌದು. ನಿಧಾನ ಅಂತ ಇದ್ರು. ಯಾಕಂದ್ರೆ ಕೇರ್ಫುಲ್ ಆಗಿ ನನ್ನ ಒಂದು ಟ್ರೀಟ್ ಮಾಡಿದ್ರು ಮನೆಯಲ್ಲಿ. ಇವಾಗ ನಾನು ಹಿಂಗ್ ಬಂದು ಆಡ್ಬೇಕು ಅಂದಾಗ ಅವ್ರ ಹತ್ರ ಒಪ್ಪಿಗೆ ತಗೊಳೋದು ನನ್ಗೆ ಅಷ್ಟು ಈಸಿ ಅಲ್ಲ ಅಂತ ನಂಗೆ ಗೊತ್ತಿತ್ತು. ಸೊ ನಾನು 2015 ವರ್ಗೂ ನಾನು ಹೋಲ್ಡ್ ಮಾಡಿದ್ದೆ. 2015 ಅಲ್ಲಿ ನಮ್ಗೆ ಇಲ್ಲಿ ನ್ಯಾಷನಲ್ಸ್ ನಡೀತು. ನ್ಯಾಷನಲ್ಸ್ ನಡೆದಾಗ ನಾನು ಸೆಮಿಫೈನಲ್ ಆಗಿ ಇದಾಗ್ತೀನಿ. ಸೊ ಅವಾಗ ಪೇಪರ್ ಅಲ್ಲಿ ಬಂದ್ಬಿಡ್ತು ಆರ್ಟಿಕಲ್. ಅಲ್ಲಿವರೆಗೆ ಮನೆ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ. ಸೊ ಬಿಕಾಸ್ ನನ್ಗೆ ಹೆಂಗೆ ಅಂತಂದ್ರೆ ಕೆಲಸ ಆಯ್ತು, ನಾನಾಯ್ತು, ಫ್ಯಾಮಿಲಿ ಆಯ್ತು, ಅಷ್ಟೇ ಇದ್ದಿದ್ದು. ಫ್ರೆಂಡ್ಸ್ ಅಂದ್ರೆ ಮನೆಗೆ ಬರ್ತಾ ಇದ್ರು ಫ್ರೆಂಡ್ಸ್, ಇಲ್ಲಾಂದ್ರೆ ನಮ್ಮ ಮನೆಗೆ ಬಂದು ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಯಾರ್ಯಾರು ಇದಾರೆ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಿತ್ತು. ಚೀಫ್ ಕೋಚ್ ಆಗಿದ್ರು KSLT ನಲ್ಲಿ ರಮೇಶ್ ಅಂತ, ನಿರಂಜನ್ ರಮೇಶ್ ಅಂತ. ಅವ್ರು ಬಂದ್ಬಿಟ್ಟು ಹೇಳಿದ್ರು, ಇಲ್ಲ ನಾನು ಪ್ರತಿಮಗೆ ಪರ್ಸನಲ್ ಟ್ರೈನಿಂಗ್ ಮಾಡ್ತೀನಿ. ಅವರೇ ಮೊದಲೇ ಕೋಚ್. ಮೊದ್ಲು ಅಂತಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ನಮ್ಗೆ ಇಲ್ಲಿ ಅನಿಲ್ ಅಂತ ಇದಾರೆ, ಶೇಖರ್ ಅಂತ ಇದಾರೆ, ಇವರೆಲ್ಲ ಮೊದ್ಲು ಎಲ್ಲಿ ಆಡ್ತಾ ಇದ್ದವರು, ರೆಗ್ಯುಲರ್ ಆಗಿ ಆಡ್ತಾ ಇದ್ದಿದ್ದು. ಅವ್ರನ್ನ ನೋಡ್ಕೊಂಡು ನಾವು ಕಲ್ತಿರೋದು. ಅವ್ರಿಗೂ ಗೊತ್ತಿತ್ತಲ್ಲ, ಅವ್ರು ಏನ್ ಹೇಳ್ಕೊಡ್ತಾ ಇದ್ರು ನಾವು ಅದನ್ನ ಕಲಿತಾ ಇದ್ವಿ. ಅದಾದ್ರ ಮೇಲಿಂದಾನೇ ನಾವ್ ಇಲ್ಲಿಂದ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ. ನಾರ್ಮಲ್ ಟೆನ್ನಿಸಿಗೂ ವೀಲ್ ಚೇರ್ ಟೆನ್ನಿಸಿಗೂ ಏನ್ ವ್ಯತ್ಯಾಸ? ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಏನೂ ಇಲ್ಲ ಮೇಡಮ್. ಅವ್ರು ಕಾಲಲ್ಲಿ ಆಡ್ತಾರೆ, ನಾವು ವೀಲಲ್ಲಿ ಆಡ್ತೀವಿ. ಡಿಫ್ರೆನ್ಸ್ ಅಷ್ಟೇ ಇರೋದು. ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್. ರೂಲ್ಸ್ ಅಂತ ಬಂದವಾಗ ರೂಲ್ಸ್ ಅವರಿಗೆ ಸಿಂಗಲ್ ಬೌನ್ಸ್ ಕೊಡ್ತಾರೆ, ನಮ್ಗೆ ಡಬಲ್ಸ್ ಬೌನ್ಸ್ ಕೊಡ್ತಾರೆ. ಅದೊಂದು ಇದು ಬಿಟ್ರೆ ಮತ್ತೆ ಎಲ್ಲ ಸೇಮ್ ಇರುತ್ತೆ. ಈಗ ನೀವು ಆಡಿದ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಸ್ಪರ್ಧೆ ಎದುರಿಸಿದ್ರಲ್ಲ, ಅವಾಗಿನ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ? ನಾನು 2015 ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಅವಾಗ ಟಾಪ್ ಪ್ಲೇಯರ್ ಅಲ್ಲಿ ಒಬ್ರಿದ್ರು. ಸೊ ಅವ್ರ ಜೊತೆಗೆ ಆಡಿದಾಗ ನನ್ಗೆ ಆ ಮೂಮೆಂಟ್ ಇದೆಯಲ್ಲ, ಅವ್ರು ಚಾಲೆಂಜ್ ಮಾಡಿದ್ರು. ಅಂದ್ರೆ ಅವ್ರಿಗೊಂದಿತ್ತು ನಾನೇ ಅಂತ ಇತ್ತು. ಡೈರೆಕ್ಟ್ ಆಗಿ ಹೇಳಿದೆ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ನಿಮ್ನ ಹೊಡಿತೀನಿ ಅಂತ ಹೇಳ್ಬಿಟ್ಟು. ಗೆಲುವು ಸೋಲು ಅನ್ನೋದು ಬೇರೆ. ಕೋರ್ಟ್ ಒಳಗ ಬಂದವಾಗ ಪ್ಲೇಯರ್ ಆಗಿರ್ಬೇಕು. ಸೊ ಅವ್ರ ಆಟಿಟ್ಯೂಡ್ ಅಲ್ಲಿ ನಾನು ಅಬ್ಸರ್ವ್ ನಾನೇ ಶ್ರೇಷ್ಠ, ನಾನೇ ಅಂತ ಬಂದವಾಗ ಮನುಷ್ಯ ಜಾಸ್ತಿ ದಿನ ಸಿಕೋನ್ ಆಗ್ಲಿಕ್ಕೆ ಕಷ್ಟ ಆಗತ್ತೆ. ಸೊ ನಾನು ಅವಾಗ ಹೇಳ್ದೆ, ದೀದಿ ನೆಕ್ಸ್ಟ್ ಟೈಮ್ ಅಪ್ಕೋ ಮಾರುಂಗಿ ಅಂತ. ಆದ್ರೆ ನೆಕ್ಸ್ಟ್ ಟೂರ್ನಮೆಂಟ್ ಬಂತು. ನೆಕ್ಸ್ಟ್ ಟೂರ್ನಮೆಂಟ್ ಅಲ್ಲಿ ನಾನು ವಿನ್ನರ್ ಆಗ್ತೀನಿ, ಅವರು ರನ್ನರ್ ಅಪ್ ಆಗ್ತಾರೆ. ಸೊ ಅವ್ರು ಅದೇ ಗೇಮ್ ಲಾಸ್ಟ್. ಅದ್ರ ಮೇಲೆ ಅವರು ಟೆನ್ನಿಸ್ ಕಡೆಗೇನೆ ಬಂದಿಲ್ಲ. ಅಷ್ಟು ತಗೊಂಡ್ಬಿಟ್ರು. ಯಾಕಂದ್ರೆ ಅವರು ನನ್ಗೆ ಎದುರುಗಡೆನೆ ಒಂದು ಹರ್ಟ್ ಆಗೋ ತರ ಮಾತಾಡಿದಾಗ ನಾನು ಅದಕ್ಕೆ ಅಲ್ಲೇ ಆನ್ಸರ್ ಕೊಟ್ಟಿದ್ದೆ. ಬಿಕಾಸ್ ನಾನು ಹೊಸಬ್ಳು, ನನ್ಗೆ ಗೊತ್ತಿಲ್ಲ ಏನು ಅಂತ. ನಾನು ಹೊಸದಾಗಿ ಬಂದವಾಗ ನೀವು ಆತರ ನಮ್ಗೆ ಟ್ರೀಟ್ ಮಾಡ್ಬಿಟ್ರೆ ನೆಕ್ಸ್ಟ್ ಯಾರು ಬರಲ್ಲ, ನಮ್ ಮುಂದೆಯಿಂದ ಬರೋದು. ಅದ್ರ ಮೇಲೆ ಅವ್ರು ಬಂದೇ ಇಲ್ಲ. ಇವಾಗ ನನ್ನ ಮುಂದೆ ಯಾರು ಪ್ಲೇಯರ್ಸ್ ಬರ್ತಾರೆ, ಚಿಕ್ಕವ್ರು ಯಾರಾದ್ರೂ ಪ್ಲೇಯರ್ಸ್ ಬರ್ತಾರೆ ಅಂದ್ರೂ ಕೂಡ ನಮ್ಮ ಕೈಲಾಗಿದ್ದು ಸಜೆಷನ್ ನಾನು ಅವ್ರಿಗೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ಅವ್ರ ಅಹಂಕಾರದಿಂದ ಆಟವನ್ನೇ ಬಿಟ್ರಲ್ಲ, ಅದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಲ್ಲ. ಅದು ಯಾಕೆ ಹಾಗೆ ಮಾಡಿ ಅದು ನನ್ಗೆ ಗೊತ್ತಿಲ್ಲ. ಅವರು ಸೋತೆ ಅಂತ ಬಿಟ್ರು, ಅದ್ರ ರೀಸನ್ ನನ್ಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ 2015 ಇಂದ ಅದ್ರ ನೆಕ್ಸ್ಟ್ ನ್ಯಾಷನಲ್ಸ್ ಆಗೋವರೆಗೂ ನನ್ಗೆ ಅವ್ರಿಗೂ ತುಂಬಾ ಕಾಂಟ್ಯಾಕ್ಟ್ ಅಲ್ಲಿದ್ವಿ ನಾವು. ಅದಾದ್ರ ಮೇಲಿಂದ ಅವ್ರ ಕಾಂಟ್ಯಾಕ್ಟು ಇಲ್ಲ, ಫುಲ್ ಮೈನಸ್ ಆಯ್ತದು. ಈಗ ನಿಮ್ದು ಇಲ್ಲಿವರೆಗಿನ ಸಾಧನೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಾಧನೆಯ ಕುರಿತಾಗಿ ಹೇಳೋದಾದ್ರೆ? ತುಂಬಾ ಗೇಮ್ನ ಆಡಿದೀವಿ ನಾವು. ನೆನ್ಪುಳಿಯುವಂತದ್ದು ಅಂತಂದ್ರೆ ನಾವು ಚೆನ್ನೈಲಿ ಆಡ್ತೀವಿ, ಡೆಲ್ಲಿನಲ್ಲಿ ಆಡ್ತೀವಿ. ಟೆನ್ನಿಸಿಗೆ ಬಂದ್ಮೇಲೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇದೊಂದು ನಮ್ದು ಫ್ಯಾಮಿಲಿ ತರ ಆಗ್ಬಿಟ್ಟಿದೆ. ಟೆನ್ನಿಸ್ ಅಂದ್ರೇನೆ ಏನು ಅಂತಂದ್ರೆ ಸೌತ್ ಇಂಡಿಯಾ ಗೇಮು ಅನ್ನೋದು ಆತರ ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ ಎಷ್ಟೊಂದ್ ಜನ ಪ್ಲೇಯರು ಕರ್ನಾಟಕದಲ್ಲೇ ಇರೋದು. ನಾವು ಇವಾಗ ಒಬ್ಬೊಬ್ರ ಹತ್ರ ಒಂದೊಂದು ಸ್ಪೆಷಲ್ ಒಂದು ಥಿಂಗ್ಸ್ ಇದೆ, ಕಲಿಯುವಂತದ್ದು ಇದೆ ಅಂತಂದ್ರೆ ಚಿಕ್ಕ ಚಿಕ್ಕ ಹುಡುಗರು ಇರ್ಬೋದು, ಚಿಕ್ಕ ಚಿಕ್ಕ ಹುಡುಗಿಯರು ಇದ್ದಾರೆ, ಅವ್ರ ಹತ್ರ ಎಲ್ಲ ಕಲಿಯಂತ ತುಂಬಾ ಇದೆ. ನಾವು ಅದೇ ನೀವು ನಾರ್ತ್ ಕಡೆ ಹೋದಾಗ ಪ್ಲೇಯರ್ಸ್ ಸಂಖ್ಯೆನೂ ಕಮ್ಮಿ ಇದೆ, ಮತ್ತೆ ಅವರು ಕ್ವಾಲಿಟಿ ಇದೆಯಲ್ಲ ಅದು ಕೂಡ ಕಮ್ಮಿ ಇದೆ. ಸೌತ್ ಇಂಡಿಯಾ ಗೇಮ್ ಎಸ್ಪೆಷಲಿ ನಮ್ಗೆ ಬ್ಯಾಂಗ್ಳೂರಲ್ಲಿ ಆಗುತ್ತಲ್ಲ ಗೇಮ್, ಅದು ತುಂಬಾ ಇಷ್ಟ ಆಗುತ್ತೆ. ಚಂದ್ರಕಾಂತ್ ಸರ್ ಅವರು ಇಲ್ಲಿ ನ್ಯಾಷನಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರು. ನಾನು ತುಂಬಾ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಹೋಗಿದೀವಿ. ಅಲ್ಲಿ ಯಾವ ತರ ಮಾಡ್ತಾರೆ ಅನ್ನೋದನ್ನ ನಾವು ಕಣ್ಣಾರೆ ಫೀಲ್ ಮಾಡಿದೀವಿ, ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಆದ್ರೆ ಅಲ್ಲಿದಕ್ಕಿಂತ ನಾವ್ ಇಲ್ಲಿ ಏನ್ ನ್ಯಾಷನಲ್ ಮಾಡಿದ್ರು ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗಿಂತ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರು. ಪ್ಲೇಯರ್ಸ್ ಗೆ ಬರೋರಿಗೆ ಏನಾದ್ರು ತೊಂದರೆ ಆದ್ರೂ ಕೂಡ ಅವ್ರನ್ನ ಕೇರ್ ಮಾಡ್ಕೊಂಡು, ಅದು ಎಲ್ಲಾ ಇದ್ರಲ್ಲೂ ಬರೋದಿಲ್ಲ. ಅದು ಎಸ್ಪೆಷಲಿ ನಾವು ಆ ಬೆಂಗಳೂರು ಟೂರ್ನಮೆಂಟ್ ಅಲ್ಲಿ ನಾವು ನೋಡಿದ್ವಿ. ಅದಕ್ಕೆ ನನಗೆ ಬೆಂಗಳೂರು ಟೂರ್ನಮೆಂಟ್ ಅಂದ್ರೆ ಬಹಳ ಇಷ್ಟ. ಈಗ ನೀವು ಜಾಬ್ ಮಾಡ್ಕೊಂಡು ಟೆನ್ನಿಸ್ನು ಇದ್ ಮಾಡ್ತೀರಾ, ಏನ್ ನಿಮ್ಮ ದಿನಚರಿ ಅನ್ನೋದಕ್ಕಿಂತ ನಾವು ಒಂದು ಗೋಲ್ ಸೆಟ್ ಮಾಡ್ಕೊಂಡ್ವಿ ಅಂದ್ಮೇಲೆ ಆ ಗೋಲಿಗೆ ಏನ್ ಬೇಕು ಅದ್ ಮಾಡ್ಲೇಬೇಕು. ಸೊ ನನ್ ಸ್ಟಾರ್ಟ್ ಆಗುತ್ತೆ 3:30, 4 o'clock ನಾನು ಎದ್ದೊಳ್ಳೇಬೇಕಾಗತ್ತೆ. ಸೊ ಬೆಳಿಗ್ಗೆ ಈಗ ನನ್ನ ಹಸ್ಬೆಂಡ್ ಬಂದು ಔಟ್ ಆಫ್ ಸ್ಟೇಟ್ ಅಲ್ಲಿ ಇದಾರೆ. ಅವ್ರು ಇರೋದು ಲಕ್ನೋದಲ್ಲಿ, ನಾನು ನನ್ನ ಮಗ ಇರೋದು ಇಲ್ಲಿ ಬ್ಯಾಂಗ್ಳೂರ್ ಬಸವೇಶ್ವರ ನಗರದಲ್ಲಿ. ಹಸ್ಬೆಂಡ್ ಹೆಸರು ಲಕ್ಷ್ಮೀನಾರಾಯಣ ಮೂರ್ತಿ ಅಂತ. ಅವರು ಮಂತ್ಲಿ ಟ್ವೈಸ್ ಆ ತರ ಬರ್ತಾ ಇರ್ತಾರೆ. ನಂದು ಏನಂದ್ರೆ 3:30 to 7 ಏನಾಗುತ್ತೆ ಅಂತಂದ್ರೆ ಮನೇಲಿ ಮಾರ್ನಿಂಗ್
ಮಾರ್ನಿಂಗ್ ಇಂದ ಟಿಲ್ ಈವ್ನಿಂಗ್ ವರ್ಗು ಮತ್ತೆ ನಾನ್ ಮನೆಗೆ ಹೋಗಲ್ಲ. ಒನ್ಸ್ ಮನೆ ಬಿಟ್ಟೆ ಅಂದ್ರೆ ಮತ್ತೆ ಮನೆಗೆ ಹೋಗಲ್ಲ. ಕೆಲಸ ಮುಗಿಸ್ಕೊಂಡೆ ನಾನ್ ಮನೆಗೆ ಹೋಗ್ಬೇಕಾಗತ್ತೆ. ನನ್ಗೇನ್ ಬೇಕು, ನನ್ ಮಗಂಗೇನ್ ಬೇಕು, ಬಿಕಾಸ್ ಒಂದೇ ಮನೆಯಲ್ಲಿ ನಾವು 2 ತರ ಡಯಟ್ ಫಾಲೋ ಮಾಡ್ಬೇಕು. ಅವನು ವೆಯ್ಟ್ ಗೇನ್ ಆಗ್ಲಿಕ್ಕೆ ಮಾಡ್ತಾನೆ, ನಾವು ಸ್ಟ್ರೆಂಥನಿಂಗ್ ಅಂತ ಮಾಡ್ತೀವಿ. ಸೊ 2 ತರ ಡಯಟ್ ಇರುತ್ತೆ, 2 ತರ ಅಡ್ಗೆ ಇರುತ್ತೆ, ಎಲ್ಲಾ ಮಾಡ್ಬೇಕು. ಬಿಫೋರ್ 7 ಎಲ್ಲ ಮುಗಿಸಿಟ್ಟು ನಾನು 7:15 ಅಷ್ಟೊತ್ತಿ ಸ್ಟೇಡಿಯಂ ಹೊರಡ್ಬೇಕು. ಬಂದು ಒಂದು 7:45 ನಾನು ಕಂಟಿನ್ಯೂಸ್ ರೀಚ್ ಆಗ್ತೀವಿ. 8:30 ನಮ್ದು ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ, ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. ಟಿಲ್ 11:30 ವರೆಗೂ ನಾವು ಕಂಟಿನ್ಯೂಸ್ ಅಲ್ಲಿ ಇರ್ತೀವಿ. ಅದಾದ್ರ ಮೇಲೆ ನಂದು ಆಫೀಸ್ ಸೆಷನ್ ಇರುತ್ತೆ 6:37. ಅದಾದ್ರ ಮೇಲೆ ಮನೆಗೆ ಹೋಗ್ತೀನಿ, ಮನೇಲಿ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಆಮೇಲೆ ಜಿಮ್ಗೆ ಹೋಗ್ತೀನಿ, ಜಿಮ್ ಇಂದ ಬರೋಷ್ಟೊತ್ತಿಗೆ 9 ಆಗುತ್ತೆ. ಒಂದು 10 o'clock ವರೆಗೂ ಆಗುತ್ತೆ. 10:30 ಇದು ನನ್ನ ಶೆಡ್ಯೂಲ್. ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇರೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಈಗ ನಿಮ್ಮ ಸಾಧನೆಯ ಕುರಿತಾಗಿ ಪಾಲಕರೇನು ಹೇಳ್ತಾರೆ? ಪ್ರಾರಂಭದಲ್ಲಿ ಇಂಥ ಮಗು ಹುಟ್ಟಿತ್ತು ಅಂದಾಗ ಅವರಿಗೂ ಏನೋ ಒಂದಿದು ಇರುತ್ತೆ. ಹೌದು. ಈಗ ಅದನ್ನೆಲ್ಲ ಮೀರಿ ಸಾಧಕರಾಗಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಹೌದು, ಅವ್ರದ್ದು ಅಭಿಪ್ರಾಯ ಏನು? ನನ್ನ ಪೇರೆಂಟ್ಸ್ ಅದೇನು ಹೇಳ್ತಾರಲ್ಲ, ಹೆತ್ತು ತಾಯಿಗೆ ಹೆಗ್ನಾನು ಮುದ್ದು ಅಂತ. ಸೊ ನಾನು ಮೊದ್ಲಿಂದಾನು ನಾನು ಒಂಥರ ಕ್ಯೂಟಿ ಪೈ ಮನೆಯಲ್ಲಿ. ಬಟ್ ನನ್ಗೆ ಯಾರು ಚಾಲೆಂಜ್ ಮಾಡಿದ್ರಲ್ಲ ಅವ್ರ ಎದುರುಗಡೆ ನಾನು ಬೆಳೆದು ನಿಂತಿದ್ದೀನಿ ಅಂತ ಹೇಳಕ್ಕೆ ನನ್ಗೆ ಹೆಮ್ಮೆ ಇದೆ. ಸೊ ಎಷ್ಟೋ ಜನ ಹೇಳಿದ್ರು ನನ್ಗೆ ನಮ್ ನೇಟಿವ್ ಅಲ್ಲ ಅಂತಂದ್ರೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದು ಕಾಮನ್. ಪೋಲಿಯೋನಾ, ಗಾಡಿನಲ್ಲಿ ಹೋಗ್ತಾ ಇದೀಯಾ, ನಿನ್ ಕೆಲ್ಸ ನೀನ್ ಮಾಡ್ಕೊಂತಾ ಇದೀಯಾ, ಓಕೆ ಫೈನ್. ಬಟ್ ನಮ್ದು ನೇಟಿವ್ ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಅಲ್ಲಿಗೆ ಹೋದವಾಗ ನಮ್ಗೆ ಸ್ಪೆಷಲ್ ಕೇರ್, ಬಂದು ಸ್ವಲ್ಪ ಹುಷಾರು, ಆ ತರ ಅವ್ರು ಕೇರ್ ತಗೊಂಡ್ರು ನಮ್ಗೇನ್ ಅನ್ಸುತ್ತೆ, ಅದನ್ನ ಕೇರ್ ಅನ್ನೋದಕ್ಕಿಂತ ಹಿಂಗ್ ಬಂದಿದಾರಪ್ಪ ಆ ತರ ಅಂದ್. ಬಿಕಾಸ್ ನನ್ನ ಫ್ಯಾಮಿಲಿನಲ್ಲಿ ಯಾರು ಇಲ್ಲ, ಇದನ್ನ ನಾನ್ ಮಾಡ್ಕೊಂಡ್ ಬಂದಿದ್ದಲ್ಲ, ದೇವ್ರು ನನ್ ಕಳ್ಸಿರೋದು ಈ ತರ. ದಟ್ಸ್ ನಾಟ್ ಮೈ ಮಿಸ್ಟೇಕ್. ಸೊ ನಾನು ಏನ್ ಬಂದಿದ್ದೆ ನಾನು ಅದನ್ನ ಎಕ್ಸೆಪ್ಟ್ ಮಾಡ್ತಾ ಇದ್ದೆ. ಈಗ ನಾನು ಹೋಗಿದ ತಕ್ಷಣ ಎಲ್ಲ ರೆಸ್ಪೆಕ್ಟ್ ಇಂದ ಮಾತಾಡ್ಸ್ತಾರೆ, ಪ್ರತಿಯೊಂದು ಇವೆಂಟ್ ಕರೀತಾರೆ. ಮುಂಚೆ ಏನಾಗ್ತಾ ಇತ್ತು ಅಂದ್ರೆ, ಯಾರೋ ಒಂದು ಇವೆಂಟ್ ಕರೆದ್ರೆ ಅವಳಿಗೆ ಬರ್ಲಿಕ್ಕೆ ಕಷ್ಟ ಆಗತ್ತಪ್ಪ, ಅವಳಿಗೆ ನಡಿಲಿಕ್ಕೆ ಕಷ್ಟ ಆಗತ್ತಪ್ಪ, ಅದು ಬರ್ತಾ ಇತ್ತು. ನೀನ್ ಕರೀರಿ, ಆಮೇಲೆ ನಾನ್ ಬರ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ. ಬಟ್ ಕರಿಯೋಕೆ ಮುಂಚೆನೆ ನೀನ್ ಕಷ್ಟ ಆಗ್ಬೋದೇನೋ ಅದು ಬರ್ತಾ ಇತ್ತು. ಬಟ್ ಇವಾಗ ಏನಂದ್ರೆ, ನೀನ್ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ, ನೀನ್ ಬಂದ್ರೆ ನಮಗ್ ಖುಷಿ ಆಗತ್ತೆ. ಆ ಕರಿಯೋ ವೇ ಇದೆಯಲ್ಲ, ಮಾತಾಡೋ ದಾಟಿ ಇದೆಯಲ್ಲ, ಅದು ಚೇಂಜ್ ಮಾಡಿದೆ. ಅಂದ್ರೆ ಅನುಕಂಪ ಬೇಡ, ಹೌದು, ಅವಕಾಶ ಇರ್ಲಿ ಅಂತ. ಹೌದು, ಅಂದ್ರೆ ಅವಕಾಶ ನಮ್ಗೆ ಬರಲ್ಲ, ನಾವಾಗ ಮಾಡ್ಕೊಳ್ಬೇಕಾಗತ್ತೆ. 2012 ಅಲ್ಲಿ ನನ್ ಬಂದಿದ್ದೊಂದು ಗೋಲ್ಡನ್ ಟೈಮ್ ಅನ್ಬೋದು. ಇವತ್ತು ನಾನಿಲ್ಲಿ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ಗಳನ್ನ ಆಡಿದ್ದೀರಾ. ಅದ್ರ ಕುರಿತಾಗಿ ಹೇಳೋದಾದ್ರೆ, ಯಾಕಂದ್ರೆ ಇಲ್ಲಿ ಪರಿಸರ ಬೇರೆ, ಭಾಷೆ ಬೇರೆ, ಆಹಾರದ ಪದ್ಧತಿ ಬೇರೆ ಇರ್ತದೆ. ಹೇಗೆ ಹೊಂದ್ಕೊಂಡ್ರಿ? ಮತ್ತೆ ನಿಮ್ಗೆ ನೆನಪುಳಿಯುವಂತಹ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಯಾವುದು? 2015 ಅಲ್ಲಿ ಇಂಟರ್ನ್ಯಾಷನಲ್ ಹೋಗಿದ್ದೆ, ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೆ ನಾನು. ಹೋಗುವಾಗ ನನ್ಗೆ ನಿರಂಜನ್ ರಮೇಶ್ ಅವರು ಅವ್ರು ನಮ್ ಕೋಚ್ ಆಗಿದ್ರು. ಸೊ ಅವ್ರು ಒಂದ್ ಮಾತು ಹೇಳಿದ್ರು, ಪ್ರತಿಮಾ ನೀನು ಟ್ರೋಫಿ ತರ್ತಾ ಇದೀಯ ಅಂತ ಹೋಗೋದಾದ್ರೆ ಹೋಗ್ಲೇಬೇಡ. ಯಾಕಂತಂದ್ರೆ ಟೆನ್ನಿಸ್ ಅಲ್ಲಿ ನೀನು ಅಲ್ಲಿ ಏನ್ ನೋಡ್ಕೊಂಡ್ ಬರ್ತೀಯಾ ಅನ್ನೋದಕ್ಕೆ ನೀನ್ ಇವತ್ತಿನ ದಿನ ನೀನ್ ಟ್ರಾವೆಲ್ ಮಾಡ್ತಾ ಇದೀಯಾ. ಅಲ್ಲಿ ಹೋಗಿ ಅಲ್ಲಿಂದ ಏನ್ ಸ್ಟೈಲ್ ಇದೆ, ಅವ್ರು ಯಾವ ತರ ಟೆನ್ನಿಸ್ ಆಡ್ತಾರೆ ಅದನ್ನ ಅಬ್ಸರ್ವ್ ಮಾಡು ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಹೋಗ್ತಾನೆ ಹಿಂಗ್ ಅನ್ಬಿಟ್ರ, ಅದು ಫಸ್ಟ್ ಟೂರ್ನಮೆಂಟ್ಗೆ ಹಿಂಗ್ ಅನ್ಬಿಟ್ರಲ್ಲ ಅನ್ನೋದು ತುಂಬಾ ಇತ್ತು ಮನ್ಸಲ್ಲಿ ನನ್ಗೆ. ಬಟ್ ಅಲ್ಲಿ ಹೋದ್ರ ಮೇಲೆ ಅನ್ಸ್ತು, ನಮ್ಮ ಇಲ್ಲಿನ ಟೆನ್ನಿಸಿಗೂ ಇಲ್ಲಿನ ಪ್ರಾಕ್ಟೀಸ್ ನಮ್ದ ಶೆಡ್ಯೂಲ್ಗೂ ಬಟ್ ಅಲ್ಲಿನ ಒಂದು ಅವ್ರ ಜೀವನ ಶೈಲಿನ ತುಂಬಾ ಕಂಪ್ಲೀಟ್ ಚೇಂಜಸ್ ಇರುತ್ತೆ. ನಾವ್ ಇಲ್ಲಿ 2 hours ಆಡಿದ್ರೆ ದೊಡ್ಡ ವಿಷಯ ಅಂತ ಅನ್ಕೊಂತೀವಿ, ಅಲ್ಲಿ ಮಿನಿಮಮ್ 6 hours ಅವರು ಕೋರ್ಟಲ್ಲೇ ಇರ್ತಾರೆ. ಅದೆಲ್ಲ ಒಂದು ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ. ಅವರು ಜೀವನನೇ ಟೆನ್ನಿಸ್ ಅಂತ ಮಾಡ್ಕೊಂಡಿರ್ತಾರೆ. ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳಲ್ಲಿ ಆಡಿ ಗೆದ್ದಿದ್ದೀರಾ. ನಿಮ್ಮ ಮುಂದಿನ ಯೋಜನೆ ಏನು? ಒಲಿಂಪಿಕ್ ಆಗಿರ್ಬೋದು, ಪ್ಯಾರಾಒಲಿಂಪಿಕ್ ಆಗಿರ್ಬೋದು, ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಆತರ ಒಂದು ದೊಡ್ಡ ಗೇಮ್ ಅಲ್ಲಿ ಆಡ್ಬೇಕನ್ನೋದೊಂದು ಆಸೆ ಇದೆ ನಮ್ಗೆ. ಒಳ್ಳೇದು ಪ್ರತಿಮಾ ಅವರೇ, ಇಲ್ಲಿವರೆಗೆ ನಮ್ಮ ಆಕಾಶವಾಣಿಯೊಟ್ಟಿಗೆ ನಿಮ್ಮ ಸಾಧನೆ ಕುರಿತಾಗಿ ಬಹಳ ಒಳ್ಳೆಯ ವಿಷಯಗಳನ್ನ ಹಂಚಿಕೊಂಡ್ರಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಅಂತಾರಾಷ್ಟ್ರೀಯ ವೀಲ್ಚೇರ್ ಟೆನ್ನಿಸ್ ಆಟಗಾರ್ತಿ ಪ್ರತಿಮಾ ಎನ್ ರಾವ್ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಅಂತಾರಾಷ್ಟ್ರೀಯ ವೀಲ್ಚೇರ್ ಟೆನ್ನಿಸ್ ಆಟಗಾರ್ತಿ ಮುಬಿನಾ ಕೊಲ್ಕಾರ್ ಅವರೊಂದಿಗೆ ಸಂವಾದ. ನಮ್ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ವೀಲ್ಚೇರ್ ಟೆನ್ನಿಸ್ ಆಟಗಾರ್ತಿ ಮುಬಿನಾ ಕೊಲ್ಕಾರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮುಬಿನಾ ಅವರೇ. ನಮಸ್ಕಾರ ಮೇಡಮ್. ಮುಬಿನಾ ಅವರೇ, ವೀಲ್ ಚೇರ್ ಟೆನ್ನಿಸ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನ ಮಾಡಿದಿರಿ. ನಿಮ್ಮ ಆರಂಭಿಕ ಜೀವನದ ಕುರಿತಾಗಿ ಹೇಳೋದಾದ್ರೆ? ಮೇಡಮ್, ನನ್ಗೆ 9 ತಿಂಗಳ ಬೇಬಿ ಇರುವಾಗ ಜ್ವರ ಬಂದಿತ್ತು. ಜ್ವರ ಬಂದಾಗ ಹಾಸ್ಪಿಟಲ್ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ರು. ಮಾಡಿಸಿದ್ಮೇಲೆ 1-2 hour ನೋಡಿದ್ಮೇಲೆ ನನಗೆ ಈ ತರ ಕಾಲಲ್ಲೆಲ್ಲ ಶಕ್ತಿ ಇಲ್ದಂಗಾಯ್ತು. ಸೊ ಅದು ಒಂಥರ ವೈರಸ್ ಅಂತೆ. ಆ ಟೈಮಲ್ಲಿ ಈ ತರ ಪೋಲಿಯೋ ಆಗಿದೆ ನನಗೆ. ಒಂದ್ ಇಂಜೆಕ್ಷನ್ ಇಂದ. ಅದರದ್ದು ಸೈಡ್ ಎಫೆಕ್ಟ್ ಅಂತೀರಾ? ಸೈಡ್ ಎಫೆಕ್ಟ್. ಯಾಕಂದ್ರೆ ಚೆನ್ನಾಗಿ ಅಡ್ಡಾಡೋಳಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ಮೇಲೆ ಮಲ್ಕೊಂಡಾಗ ಮತ್ತೆ ಹೇಳಕ್ ಆಗಿಲ್ಲ. ಆ ತರ ನನ್ಗೆ 2 ಕಾಲ್ ಪೋಲಿಯೋ ಆಗಿದೆ ಮೇಡಮ್.
ತಂದೆ ತಾಯಿಯ ಕುರಿತಾಗಿ ಹೇಳಿ. ನಾನು ವಿಲೇಜ್ ಸೈಡ್ ಇರೋದು, ನನ್ನ ಕೊಪ್ಪಳ ಡಿಸ್ಟ್ರಿಕ್ಟ್. ಅವ್ರಿಗೆ ಅಷ್ಟೊಂದು ಗೊತ್ತಾಗಿಲ್ಲ, ಎರಡು ಕಾಲಿಗಾಗಿದೆ ಅಲ್ವಾ. ಕೆಲವರು ಅದನ್ನ ಪೇರೆಂಟ್ಸ್ ಫೈಂಡ್ ಔಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ನಮ್ ತಂದೆ ತಾಯಿಗೆ ಗೊತ್ತಾಗಿಲ್ಲ, ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗಿ ಆಯಿಲ್ ಮಸಾಜ್ ಮಾಡಿಸೋದು, ಆಮೇಲೆ ಏನೋ ಕಟ್ಟೋದು, ಈ ತರ ಎಲ್ಲ ಮಾಡಿ ಅವರು ಪ್ರಯತ್ನ ಪಟ್ರು. ಅವ್ರಿಗೆ ಎಷ್ಟು ಆಯ್ತು ಅಷ್ಟು, ಬಟ್ ಅದು ಸರಿ ಆಗಿಲ್ಲ ಮೇಡಮ್. ಫ್ಯಾಮಿಲಿಯಲ್ಲಿ ಫಸ್ಟ್ ನೀವು ಹಿಂಗಾಗಿ? ನಾನು ದೊಡ್ಡ ಮಗಳು ಮೇಡಮ್, ತಂದೆ ತಾಯಿಗೆ ನಾನು ದೊಡ್ಡ ಮಗಳು. ಸೊ ನನಗೆ ಈ ತರ ಆಗಿರೋದು. ನನಗೆ 4 ಜನ ತಮ್ಮರಿದ್ದಾರೆ, ಒಬ್ಳೆ ತಂಗಿ ಇರೋದು. ನನಗಾಗಿದೆ. ತಂದೆ ಏನ್ ಮಾಡ್ತಾರೆ? ನಮ್ಮ ಅಪ್ಪಾಜಿ ಕೂಲಿ ಕೆಲಸ ಮಾಡ್ತಾರೆ ಮೇಡಮ್, ಕೊಪ್ಪಳದಲ್ಲಿ. ಕೊಪ್ಪಳದಲ್ಲಿ. ನಮ್ಮ ಮಮ್ಮಿ ಮನೆಯಲ್ಲೇ ಇರ್ತಾರೆ. ಇಂತ ಒಂದು ದೊಡ್ಡ ಚಾಲೆಂಜ್ ಇಡೀ ಕುಟುಂಬಕ್ಕೆ ಆದಾಗ ಹೇಗಿತ್ತು ಅವ್ರ ಮನಸ್ಥಿತಿ? ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಅವಾಗ ನಾನು ಸ್ಕೂಲ್ಗೆ ಹೋಗ್ತಿದ್ದೆ, ಹಾಗೆ ಕೂತ್ಕೊಂಡೇ ಹೋಗ್ತಿದ್ದೆ. ಅವಾಗ ನಮ್ಮೂರಲ್ಲಿ ಒಬ್ಬ ನನ್ ತರಾನೇ ಇದ್ದ, ಅವ್ರ ಅಪ್ಪಾಜಿ ಅವನ್ಗೆ ಹಾಸ್ಟೆಲ್ಗೆ ಹಾಕಿದ್ರು. ಸೊ ಅವಾಗ ನಮ್ ತಂದೆಗೆ ಅವ್ರು ಮೀಟ್ ಮಾಡಿ, ನಿಮ್ ಮಗಳಿಗೆ ಈ ತರ ಯಾಕೆ ಕೆಳಗಡೆ ಅಡ್ಡಾಡ್ತಾಳೆ, ಆಮೇಲೆ ಸ್ಕೂಲ್ಗೆ ಹೋಗಕ್ಕೆ ಕಷ್ಟ ಆಗುತ್ತೆ, ಅವಳಿಗೆ ಹಾಸ್ಟೆಲ್ಗೆ ಹಾಕಿ ಅಂತ ಹೇಳಿದ್ರು. 8 ಇಯರ್ಸ್ ಬೇಬಿ ಇರುವಾಗ ನಾನು ಹಾಸ್ಟೆಲ್ಗೆ ಹೋದೆ. ಹಾಸ್ಟೆಲ್ ಅಲ್ಲಿ 15 ಇಯರ್ಸ್ ಕಲಿತೆ ಮೇಡಮ್. PUC ವರೆಗೂ ಕಲಿತು ಡಿಪ್ಲೊಮಾ ಕೋರ್ಸ್ ಮಾಡ್ತಾ ಇದ್ದೆ. ಅವಾಗ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಆಯ್ತು. ಫ್ಯಾಮಿಲಿ ಇಶ್ಯೂಗೆ ನಾನು ಅದನ್ನ ಡ್ರಾಪ್ ಮಾಡಿದೆ. ತಂದೆ ತಾಯಿಗೆ ಅಷ್ಟೊಂದು ಗೊತ್ತಿಲ್ಲ. ಅಲ್ಲಿ ಎಲ್ಲಾ ರಿಲೇಷನ್ಸ್ ಹೇಳೋರು, ಯಾಕೆ ಅವಳಿಗೆ ಓದಿಸ್ತೀರಾ, ಏನಿದೆ ಅವಳ ಲೈಫ್ ಅಂತ ಎಲ್ಲ ಹೇಳ್ತಿದ್ರು. ಬೆಂಗಳೂರಂತ ಊರಲ್ಲಿ ಬಂದು ಒಂದು ದೊಡ್ಡ ಸಾಧನೆ ಮಾಡಿದ್ದೀರಾ, ಆದ್ರೆ ಹೇಗೆ ಆ ದಾರಿ ಹೇಗಿತ್ತು ನಿಮ್ದು ಅಂತ? ಹಾ ಮೇಡಮ್, ನಾನು 15 ಅಲ್ಲಿ ಒಂದು ಸಮರ್ಥನಂ ಟ್ರಸ್ಟ್ ಅಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೆ ಗದಗಲ್ಲಿ. ನಮ್ಮೂರಿಂದ 80 ಕಿಲೋಮೀಟರ್ ದೂರದಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ. ಅಲ್ಲಿಂದ ಹಾಸ್ಟೆಲ್ ಮುಗಿಸಿದ್ಮೇಲೆ ನಾನು ಸಮರ್ಥನಂ ಅಲ್ಲಿ ಜಾಯಿನ್ ಆದೆ. ಅಲ್ಲಿ 1 ಇಯರ್ ಟ್ರೈನಿಂಗ್ ಮಾಡಿದೆ, ಕಂಪ್ಯೂಟರ್ ಕೋರ್ಸ್ ಬೇಸಿಕ್ ಟ್ರೈನಿಂಗ್ ಮಾಡಿ. ಆಮೇಲೆ 1 ಡೇ ನಮ್ಗೆ ಇಂಟರ್ವ್ಯೂ ಕರ್ಕೊಂಡ್ ಬಂದಿದ್ರು APD ಸಂಸ್ಥೆಗೆ. ಅಲ್ಲಿ ಜಾಬ್ ಕೊಡ್ತಾರೆ, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡಬಹುದು ಅಂತ. ಅಲ್ಲಿಂದ ನಾನು ಇಲ್ಲಿ ಬಂದೆ. 2 ವರ್ಷ ಕಾಲ್ ಸೆಂಟರ್ ಅಲ್ಲಿ ಕೆಲಸ. ಎಜುಕೇಶನ್ ಏನ್ ನಿಮ್ದು? ನಂದು PUC ಕಂಪ್ಲೀಟ್ ಆಗಿದೆ, ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೀನಿ ಮೇಡಮ್. ಅದು ಇನ್ಕಂಪ್ಲೀಟ್ ಆಯ್ತು, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಅವ್ರಿಗೆ ಆಗಿಲ್ಲ ಓದ್ಸಕ್ಕೆ. ಕೂಲಿ ಕೆಲಸ ಅಂತ ಹೇಳ್ತಿದ್ರ, ಹೊಲದಲ್ಲಿ ಹೋಗ್ತಿದ್ರ? ಇಲ್ಲ ಮೇಡಮ್, ಇದು ಬಾರ್ ಬಿಲ್ಡಿಂಗ್ ಕೆಲಸ, ಕಟ್ಟಡ ನಿರ್ಮಾಣ. ಮೇಡಮ್ ಅಲ್ಲಿಗೆ ಹೋಗ್ತಿದ್ರು. ಅಂದ್ರೆ ಅವ್ರಿಗೆ ಎಷ್ಟು ಪಾಸಿಬಿಲಿಟಿ ಆಯ್ತು ಅಷ್ಟು ಸಪೋರ್ಟ್ ಮಾಡಿದ್ರು. ಬಟ್ ನಾನು ಹಾಸ್ಟೆಲ್ ಅಲ್ಲಿ ಬೆಳೆದೆ ಮೇಡಮ್. ನನಗೆ ಹಾಸ್ಟೆಲ್ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆನೆ ಬೆಳೆದಿದ್ದೀನಿ. ಅಲ್ಲಿಂದ ನನ್ನ ಲೈಫ್ ಟರ್ನ್ ಆಯ್ತು. ನಾನು ವೀಲ್ ಚೇರ್ ಅಲ್ಲೇ ಅಡ್ಡಾಡ್ದವಳೆ ಅಲ್ಲ. ಇಲ್ಲಿ ಬೆಂಗಳೂರು ಬಂದ್ಮೇಲೆ ನಾನು ವೀಲ್ ಚೇರ್ ಅಲ್ಲಿ ಅಡ್ಡಾಡಿದ್ದೆ. ಒಬ್ರೇ ಹಾಗೆ ಕೂತ್ಕೊಂಡು ಅಡ್ಡಾಡ್ತಿದ್ದೆ. ಓಹೋ, ನಿಮ್ಗೆ ಬಹಳಷ್ಟು ಚಾಲೆಂಜಸ್ ಇತ್ತು ಎದುರುಗಡೆ, ಅದನ್ನೆಲ್ಲ ಮೆಟ್ಟಿ ಹೇಗೆ ಬಂದ್ರಿ ಬೆಂಗಳೂರಿಗೆ? ಒಂದಿನ ಏನ್ ಅನಿಸ್ತಂದ್ರೆ, ಎಲ್ಲದಕ್ಕೂ ಪ್ರಾಬ್ಲಮ್ ದುಡ್ಡು ಅಲ್ವಾ. ಅದಕ್ಕೆ ನಾನು ಕೆಲಸ ಮಾಡ್ಬೇಕಂತ ಹೇಳಿ ನನ್ 3 ಜನ ಫ್ರೆಂಡ್ಸ್ ಬಂದ್ವಿ. ನಾವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ, ಇಂಟರ್ವ್ಯೂ ಅಲ್ಲಿ ಪಾಸ್ ಆದ್ವಿ. ಆದ್ಮೇಲೆ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ಗೆ ಟಿವಿನಲ್ಲಿ ಎಲ್ಲ ನೋಡುವಾಗ ನನ್ಗೆ ವೀಲ್ ಚೇರ್ ಟೆನ್ನಿಸ್ ಅಥವಾ ನಮ್ಮಂತವ್ರು ಗೇಮ್ಸ್ ಆಡ್ತಾರಂತ ಸ್ವಲ್ಪನೂ ಗೊತ್ತಿರ್ಲಿಲ್ಲ. ಟೆನ್ನಿಸ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಸಾನಿಯಾ ಮಿರ್ಜಾ. ನಂಗೆ ಗೊತ್ತಿರೋದು ಅವ್ರೊಬ್ರೆ. ಸೊ ಅವಾಗ ಅವ್ರು ಆಡುವಾಗ ಅದು ನಂಗೆ ಇಷ್ಟ ಆಯ್ತು. ಅವ್ರ ತರಾನೇ ರಿಂಗ್ ಹಾಕೊಳ್ಳೋದು ಆ ತರ ಎಲ್ಲ ನಾನು ನೋಡ್ತಾ ಇದ್ದೆ. ಅದನ್ನ ಸ್ವಲ್ಪ ನಂಗೆ ಇಷ್ಟ ಆಯ್ತು. ಆದ್ಮೇಲೆ ಒಂದ್ ಸಂಸ್ಥೆಗೆ ಹೋದೆ, ಪ್ರಯೋಜನಶೀಲ ಸಂಸ್ಥೆಗೆ ಹೋದೆ. ಅಲ್ಲಿ ಮುನಿ ಸರ್, ಮಹೇಶ್ ಸರ್ ಅಂತ ಪರಿಚಯ ಆದ್ರು. ಅವರು ಶಿಲ್ಪಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿದ್ರು. ಮಹೇಶ್ ಸರ್ ಏನೋ ಈ ಹುಡುಗಿಗೆ ಆಸೆ ಅಂತೆ ಟೆನ್ನಿಸ್, ಅವ್ರು ಟೆನ್ನಿಸ್ ಅಲ್ಲಿ ಇದ್ರಲ್ವಾ, ಸ್ವಲ್ಪ ನೋಡಮ್ಮ ಅಂತ ಅವರು ಇಲ್ಲಿ ಕಳಿಸ್ಕೊಟ್ರು. ಇಲ್ಲಿ ಬಂದ್ಮೇಲೆ ಇವ್ರು ನೋಡಿದ್ಮೇಲೆ ನನ್ಗೆ ಒಂದು ಒಳ್ಳೆ ಟೈಮ್ ಮೇಡಮ್, ಗೊತ್ತಿಲ್ಲ, ಚಾನ್ಸ್ ಸಿಕ್ತು ನನ್ಗೆ. ಆಮೇಲೆ ನಾನು ಸ್ಯಾಟರ್ಡೆ ಸಂಡೇ KSLT ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇವರೇ ನನ್ಗೆ ಹೇಳ್ಕೊಡ್ತಾ ಇದ್ರು, ಈ ತರ ಅಲ್ಲ ಈ ತರ. ಸ್ವಲ್ಪನೂ ನಂಗೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಅಂದ್ರೆ ನಾನು ಹೊಸೊಬ್ಳಲ್ವಾ, 8 ವರ್ಷ ಆಯ್ತು ನಾನು. ಇವರೇ ಎಲ್ಲ ನಂಗೆ ಟ್ರೈನ್ ಅಪ್ ಮಾಡಿದ್ರು. ಈಗ ನೀವು ಹೇಳಿದ್ರಿ ಕೊಪ್ಪಳದಲ್ಲಿ ಇದ್ರಿ ಅಂತ, ಆರಂಭಿಕ ಹಂತದಲ್ಲಿ ಬೇರೆ ಯಾವ್ದಾದ್ರು ಆಟದ ಕುರಿತು ನಿಮ್ಗೆ ಆಸಕ್ತಿ ಇತ್ತ, ಅಥವಾ ಅಲ್ಲಿ ಯಾವ್ದಾದ್ರು ಆಟವನ್ನ ಆಡಿದ್ರ? ಬೆಂಗಳೂರಿಗೆ ಬಂದ್ಮೇಲೆ ವೀಲ್ ಚೇರ್ ಟೆನ್ನಿಸ್ ನ ಆರಂಭ ಮಾಡಿದ್ರೆ, ಅದಕ್ಕಿಂತ ಪೂರ್ವದಲ್ಲಿ ಯಾವ ಆಟದ ಕುರಿತಾಗಿ ನಿಮ್ಗೆ ಇಂಟ್ರೆಸ್ಟ್? ಯಾವ್ದು ಇಲ್ಲ ಮೇಡಮ್. ಹಾಸ್ಟೆಲ್ ಅಲ್ಲಿ ಇದ್ನಲ್ವಾ, ಓದೋದು, ಟ್ಯೂಷನ್ ಮತ್ತೆ ಹಾಸ್ಟೆಲ್ ಲೈಫ್ ಅಷ್ಟೇ. ಸ್ಕೂಲ್ಗೆ ಹೋಗ್ತಿದ್ದೆ, ಆಟೋದಲ್ಲಿ ಕಳಿಸ್ಕೊಡ್ತಿದ್ರು, ಹೋಗ್ತಿದ್ದೆ. ಮನೆಗೆ 2 ತಿಂಗಳ ರಜೆ ಬರುತ್ತಲ್ವಾ, ಅವಾಗ ಅಷ್ಟೇ ಹೋಗ್ತಿದ್ದೆ. ಅಲ್ಲೆಲ್ಲ ಹೇಳೋರು, ಯಾಕೆ ಓದಿಸ್ತೀಯಾ, ಬೇಡ, ಹೇಗಿದ್ರು ಮನೆಯಲ್ಲೇ ಇರೋದು ಅವಳು ಬಂದ್ಮೇಲೆ ಕೂಡ, ಅವಳ ಲೈಫ್ ಈ ತರ ಆಗೋದು ಅಂತ ನಮ್ಮಪ್ಪ ಸೈಡ್ ಅಥವಾ ನಮ್ಮಮ್ಮ ಸೈಡ್ ಹೇಳ್ತಾ ಇದ್ರು. ರಿಲೇಷನ್ಸ್ ಎಲ್ಲ ಹೇಳ್ತಾ ಇದ್ರು. ಅಂದ್ರೆ ಈಗ ಮನೆಯಲ್ಲಿ ಕೂಲಿ ಮಾಡಿ ಇದು ಮಾಡುವಾಗ ಒಂದು 5-6 ಜನ ಒಂದು ಫ್ಯಾಮಿಲಿಯಲ್ಲಿ ಇರುವಾಗ ಅವರಿಗೆಲ್ಲ ಊಟ, ಆರ್ಥಿಕವಾಗಿ ವ್ಯವಸ್ಥೆ ಅಷ್ಟು ಸರಿಯಾಗಿರಲ್ಲ, ಮತ್ತೆ ಯಾಕೆ ಓದಿಸ್ತೀಯಾ ಅಂತ ಹೇಳ್ತಿದ್ರು. ಹಾ ಮೇಡಮ್, ಓದಿಸ್ತಿದ್ರು. ಬಟ್ ಅಲ್ಲಿ ಏನಂದ್ರೆ ನಾವು ಹಾಸ್ಟೆಲ್ ಅಲ್ಲಿ ಇದ್ವಲ್ಲ, ನಮ್ಗೆ ಅಡಾಪ್ಟ್ ಮಾಡ್ತಿದ್ರು.
ಪೋಸ್ಟ್ ಪೇರೆಂಟ್ಸ್ ಅಂತ ಔಟ್ ಆಫ್ ಕಂಟ್ರಿಯಿಂದ ನಮ್ಗೆ ತಿಂಗಳ ಇಷ್ಟ ಅಂತ ಹೇಳಿ ನಮಗ್ ಕಳ್ಸಿಕೊಡ್ತಾ ಇದ್ರು. ಅದು ವಾರ್ಡನ್ ನೋಡ್ಕೊಳ್ತಾ ಇದ್ರು. ಅವರೇ ನಮ್ಗೆ ಓದಿಸಿರೋದು. ಅವರೇ ಬಟ್ಟೆ, ಸ್ಕೂಲ್ ಫೀಸ್, ಬ್ಯಾಗ್ ಎಲ್ಲ ಅವರೇ ನೋಡ್ಕೊಂಡು. ಆದ್ರೆ ಯಾವ್ದೇ ಗೇಮ್ ಹೊರಗಡೆ ಹೋಗಿ ಆಡಿಸ್ತಾ ಇರ್ಲಿಲ್ಲ. ಚಿಲ್ಡ್ರನ್ಸ್ ಡೇ ಬಂದಾಗೆಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡೋದು ಈ ತರ ಎಲ್ಲ ಹೇಳ್ಕೊಡ್ತಿದ್ರು ಅಷ್ಟೇ. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ KSLT ಬಂದ್ಮೇಲೆ ಎಲ್ಲ ಗೊತ್ತಾಗಿರೋದು. ಈಗ ಬೆಂಗಳೂರಿಗೆ ಬಂದ್ರಿ, ದೊಡ್ಡ ನಗರ, ಅವಕಾಶಗಳು ತಾನಾಗೆ ಹುಡುಕೊಂಡು ಬಂದಿರಲ್ಲ. ಆ ಆರಂಭಿಕ ದಿನದ ಕುರಿತಾಗಿ ಹೇಳೋದಾದ್ರೆ ಹೇಗಿತ್ತು ಅದು ನಿಮ್ ಬದುಕು? ಓಲ್ಡ್ 10K ಅಂತ ಮಾಡ್ತಾರೆ ಬೆಂಗಳೂರಲ್ಲಿ. ಅವಾಗ ಅದೇ ಪ್ರೊವಿಷನಶಿ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಒಬ್ಬರು ತಿಪ್ಪೇಸ್ವಾಮಿ ಸರ್ ಅಂತ ಇದ್ದಾರೆ, ಅವರು ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಟ್ರು. ಅವರು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಆಮೇಲೆ ಅಲ್ಲೇ ಏನವ್ರೆ ಒಬ್ರು ಮಹೇಶ್ ಸರ್ ಅಂತ ಪರಿಚಯ ಮಾಡಿಕೊಟ್ಟು ಇಲ್ಲಿ ಬಂದ್ಮೇಲೆ ಎಂಟೈರ್ ಟೆನ್ನಿಸ್ ಟೀಮ್ನವ್ರು ಏನಿದಾರಲ್ಲ ಅವರು ಈ ತರಾನೇ ಇರ್ಬೇಕು. ಇವನ್ ಡ್ರೆಸ್, ಶೂ ಎಲ್ಲ ಮೇಡಮ್ A to Z ಇವ್ರೆ ನನ್ಗೆ ಹೇಳ್ಕೊಟ್ಟಿದ್ದಾರೆ. ಟೆನ್ನಿಸಿಗೆ ಬಂದ್ರಲ್ಲ ಫಸ್ಟ್, ಇದು ರಾಯಲ್ ಗೇಮ್, ದುಬಾರಿ ಗೇಮ್ ಅಂತ ಎಲ್ಲ ಹೇಳ್ತಾರೆ. ಅವಾಗ ನಿಮ್ಗೆ ಅನ್ಸಿತ್ತಾ ನನ್ಗೆ ಇಲ್ಲಿ ಉಳಿಬಹುದು, ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಆಟವನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ಸಿತ್ತಾ? ಅನ್ಸ್ಲಿಲ್ಲ. ಯಾಕೆಂದ್ರೆ ನಾನ್ ಮಾಡ್ತಾ ಇರೋದು ಕಾಲ್ ಸೆಂಟರ್. ನನ್ ಸ್ಯಾಲ್ರಿ 5,500. ಉಳ್ಕೊಳ್ಳೋದೆಲ್ಲ ಎಲ್ಲಿ? PG ನಲ್ಲಿ ಇದೀನಿ ಮೇಡಮ್. ನಾನು ಇವಾಗ್ಲೂ ಅದೇ PG ನಲ್ಲಿ ಇದ್ದೀನಿ. 10 years ಆಯ್ತು. ಇಲ್ಲಿ ಬಂದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡುವಾಗ ಜಸ್ಟ್ ಪ್ರಾಕ್ಟೀಸ್ ಟೈಮಲ್ಲಿ ನಂಗೆ ಬಾಲ್ ಕಣ್ಣಿಗೆ ಬಡಿತು. ಅವಾಗ್ಲೇ ನಾನು ಇಷ್ಟೊಂದು ರ್ಯಾಶ್ ಆಗಿದೆ ಆ ಗೇಮ್. ಆದ್ರೂ ನನ್ಗನಿಸ್ತು ಓಕೆ, ಚಾಲೆಂಜ್ ಇದು ಒಂದು. ಯಾವಾಗ್ಲೂ ಮೋಟಿವೇಟ್ ಆಗಿರ್ತೀವಿ, ಮೈಂಡ್, ಬಾಡಿ. ಈಗ ನಮ್ಮಂತವ್ರಂತೂ ಸ್ವಲ್ಪ ಫಿಟ್ ಆಗಿರ್ಬೇಕಲ್ವಾ, ಫ್ಯೂಚರ್ ಅಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಆಡಿದ್ರೆ ಈ ಗೇಮೇ ಆಡ್ಬೇಕು ಅಂತ ಡಿಸೈಡ್ ಮಾಡಿದೆ ಮೇಡಮ್. ರಾಯಲ್ ಗೇಮ್ ಅಂತಾರೆ ತುಂಬಾ ಜನ, ಸೊ ರಾಯಲ್ ಆಗೇ ಇರೋಣ ಅಂತ ಅನಿಸ್ತು. ಒಂದು ಸಣ್ಣ ಫ್ಯಾಮಿಲಿಯಿಂದ ಬಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸ್ಕೊಂಡಿದ್ದೀರಾ. ಅದು ಏನ್ ಅನ್ಬೇಕು, ಲಕ್ಕ ಅಥವಾ ನಿಮ್ಮ ಪರಿಶ್ರಮನ ಹೇಗೆ? ಅದೇ ಹೇಳಿದ್ನಲ್ಲ ಮೇಡಮ್, ಆಕ್ಚುಲಿ ನನ್ಗೆ ಸಡನ್ಲಿ ಅಳು ಬರಲ್ಲ. ಆ ಮೂಮೆಂಟ್ಸ್ ನ ನೆನೆಸ್ಕೊಂಡು, ಯಾಕಂದ್ರೆ ಕೂತ್ಕೊಂಡು ಅಡ್ಡಾಡ್ತಾರೆ. ಇವಾಗ್ಲೂ ಕೂತ್ಕೊಂಡು ಅಡ್ಡಾಡ್ತಾರೆ, ವೀಲ್ ಚೇರ್ ಇಷ್ಟೆಲ್ಲ. ಇವನ್ ಇವ್ರು ನನ್ಗೆ ಕ್ಯಾಲಿಪರ್ ಕೂಡ ಕೊಡಿಸ್ಬಿಟ್ರು, ನೀನ್ ಅಡ್ಡಾಡ್ಬಹುದು, ನೀನ್ ಹಿಂಗೆ ಆಗ್ತೀಯಾ ಅಂತ. ಬಟ್ ನನಗೆ ಬ್ಯಾಲೆನ್ಸ್ ಮಿಸ್ ಆಗ್ತಾ ಇದೆ. ಸೊ ಅದೊಂದು ತುಂಬಾ ಖುಷಿ. ಫ್ರೆಂಡ್ಶಿಪ್ ಇದ್ರೆ 100 ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಬಟ್ ಈ ಟೀಮ್ ಅಲ್ಲಿ ಎಂಟೈರ್ ಟೀಮ್ ಇದಾರಲ್ಲ, ಇವನ್ ಹುಡುಗರು ಹುಡುಗಿಯರು ಒಬ್ರಿಗೊಬ್ರು ಬಿಟ್ಕೊಡಲ್ಲ, ಹೇಳ್ಕೊಡ್ತಾರೆ. ಅದು ನಂಗೆ ಇಷ್ಟ ಆಯ್ತು. ಟೆನ್ನಿಸ್ ಎಲ್ಲ ಆಡ್ಬೇಕಂದ್ರೆ ಬಲ ಬೇಕು ಜಾಸ್ತಿ. ನಿಮ್ಮ ದೇಹದ ಅಂದ್ರೆ ಸೊಂಟದಿಂದ ಕೆಳಭಾಗ ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾವ ರೀತಿ ಎಕ್ಸರ್ಸೈಸ್ ಮಾಡ್ಕೋತೀರಾ? ಅದು ವಾರ್ಮ್ ಅಪ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಸರ್, ಅದು ಮಾಡ್ಕೊಳ್ತೀವಿ. ಆಮೇಲೆ ಬೆಲ್ಟ್ ಎಲ್ಲಾನು ಹಾಕೊಳ್ತೀವಿ. ಮೂವ್ಮೆಂಟ್ ಇರುವಾಗ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಈಗ ಬಾಲ್ ಹೇಗ್ ಬರುತ್ತೆ ಅಂತ ಗೊತ್ತಾಗಲ್ಲ ನಮಗೆ. ಹೌದು, ನಾರ್ಮಲ್ ಇವರೇ ಆಡುವಾಗ ಟೆನ್ನಿಸ್ ಸ್ವಲ್ಪ ಜರ್ಕ್ ಆಗಿ ಬೀಳೋದು ಇವೆಲ್ಲ ಇದೆ. ಅದು ಮುಂಚೆ ಆಗ್ತಿತ್ತು, ಬೀಳೋದು ಇದೆಲ್ಲ. ಇವಾಗ ಗೊತ್ತಾಗ್ಬಿಡುತ್ತೆ, ಬಾಲ್ ಈ ಕಡೆನೆ ಬರ್ತಾ ಇದೆ, ನಾವು ಹಿಂದೆ ಹೋಗ್ಬೇಕು ಅಥವಾ ಮುಂದೆ ಹೋಗ್ಬೇಕು. ಪ್ರಾಕ್ಟೀಸ್ ಹೇಳ್ಕೊಟ್ಟಿದ್ದಾರೆ ಮೇಡಮ್, ಆ ತರ ಮ್ಯಾನೇಜ್ ಮಾಡ್ಕೊಳ್ತೀವಿ. ರಾಜ್ಯ ಮಟ್ಟ ಅಥವಾ ರಾಷ್ಟ್ರ ಮಟ್ಟದ ಆಡುವಾಗ ಹೇಗಿತ್ತು ಆ ಸ್ಪರ್ಧೆ? ಅದರದ್ದು ಅನುಭವ ಹೇಗಿತ್ತು? 2018 ಅಲ್ಲಿ ಸ್ಟಾರ್ಟಿಂಗ್ ನಾನು ಬಂದೆ. 4 ವಾರ ನಾನು ಪ್ರಾಕ್ಟೀಸ್ ಮಾಡಿರೋದು, ಅಂದ್ರೆ 8 ದಿನ ಪ್ರಾಕ್ಟೀಸ್ ಮಾಡಿದ್ದೀನಿ. ಹೈದರಾಬಾದ್ ನಲ್ಲಿ ನಾವು ಪಾರ್ಟಿಸಿಪೇಟ್ ಹೋಗಿದ್ವಿ. ಸೊ ಅಲ್ಲಿ IWTT ನವರು ಮಾಡಿದ್ರು. ಅದು ಫಸ್ಟ್ ನನ್ನ ಟೂರ್ನಮೆಂಟ್. ಅದು ತುಂಬಾ ಒಳ್ಳೆ ಟೂರ್ನಮೆಂಟ್ ಆಗ್ಬಿಡುತ್ತೆ ಮೇಡಮ್. ನಾನ್ ಕಂಟಿನ್ಯೂ ಮಾಡಕ್ಕೆ ಅದು ಒಂದು ಟೂರ್ನಮೆಂಟ್. ಅವತ್ತೇ ನನ್ನ ಬರ್ಡೇ 2018 23 ಅಕ್ಟೋಬರ್ ಕರ್ಕೊಂಡು ಹೋದ್ರು. ನನ್ಗೆ ತುಂಬಾ ಭಯ. 8 ದಿನ ಪ್ರಾಕ್ಟೀಸ್ ಮಾಡಿದ್ದೀನಿ ಅಷ್ಟೇ, ಮತ್ತೆ ಮಾಡೇ ಇರ್ಲಿಲ್ಲ. ಓಕೆ, ನಾವ್ ಹೇಳ್ಕೊಡ್ತೀವಿ ಬಿಡು, ಆರಾಮಾಗಿರುತ್ತೆ ಅಂತ ಹೇಳಿದ್ರು. ನಾವು ಫಸ್ಟ್ ಮ್ಯಾಚ್ ವಿನ್ ಆದೆ ಮೇಡಮ್. ನಾನು ಅವಾಗ್ಲೇ ನನ್ಗೆ ಅನಿಸ್ತು. ಯಾರಿದ್ರು ಅವಾಗ ಎದುರಾಳಿ ಅಪೋನೆಂಟ್? ನಮ್ ಫ್ರೆಂಡ್ ಮೇಡಮ್, ಚೆನ್ನೈ ಅವರು, ರೂತ್ ಅಂತ ಇದ್ರು. ಅವ್ರ ಮೇಲೆ ನಾನು ವಿನ್ ಆದೆ. ಸಿಂಗಲ್ ಓಕೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಗ್ಬಿಡ್ತು. ಡಬಲ್ಸ್ ಅಂತ ಬಂತು. ಅವಾಗ ನಾನು ಫಸ್ಟ್ ಟೈಮ್ ಆಡಿ ರನ್ನರ್ ಆಫ್ ಆದೆ. ಪ್ರತಿಮಾ ಮೇಡಮ್ ನಮ್ ಪಾರ್ಟ್ನರ್, ಅವ್ರು ನನಗೆ ಹಾಕೊಂಡು ಆಡಿದ್ರು. ಅವರು ನಾನು ಹೊಸೊಬ್ಳು ಅಂತಾನು ಯೋಚನೆ ಮಾಡಿಲ್ಲ. ಬಟ್ ನನಗೊಂದು ಒಳ್ಳೆ ಅವಕಾಶ ಸಿಕ್ಕಂಗಾಯ್ತು. ಟ್ರೋಫಿ ಕೊಡುವಾಗ ಒಂದು ಮೂಮೆಂಟ್ಸ್ ಇರುತ್ತಲ್ವಾ, ಅದು ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಆಮೇಲೆ ನಮ್ಮ ಮನೆಯಲ್ಲೂ ಕೂಡ ಗೊತ್ತಿರ್ಲಿಲ್ಲ ನಾನು ಬೆಂಗಳೂರಲ್ಲಿ ಇದೀನಿ ಅನ್ನೋದೇ ಗೊತ್ತಿರ್ಲಿಲ್ಲ ಮೇಡಮ್. ಯಾಕಂದ್ರೆ ವೀಲ್ ಚೇರ್ ಪರ್ಸನ್ ಅಲ್ವಾ, ಬೇಡ ಮಾಡಿದ್ರೆ ಗದಗಲ್ಲಿ ಕೊಪ್ಪಳದಲ್ಲೇ ಇರು, ಇಲ್ಲ ಅಂದ್ರೆ ಎಲ್ಲೂ ಬೇಡ ಅಂತ ಹೇಳಿದ್ರು. ಅಂದ್ರೆ ಹೆದರ್ಕೊಂಡಿದ್ರು. ನಮ್ ತಂದೆ ಸ್ವಲ್ಪ ತುಂಬಾ ಕೇರ್. ನಮ್ಮ ಮಮ್ಮಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಪ್ಪಾಜಿ ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ, ಏನಾದ್ರೂ ಆಗ್ಬಿಡುತ್ತೆ ಅಂತ ಇದು ಬರ್ತಿದ್ರು. ಅವಾಗ ನಮ್ ತಂದೆಯವರೇ ನನ್ ಕಾಲ್ ಮಾಡಿ ಓಕೆ ಮಾಡು,
ನೋಡೋಣ ಏನಾಗುತ್ತೆ ಅಂತ ಸಪೋರ್ಟ್ ಮಾಡಿದ್ರು. ಅವಾಗ ಹೈದರಾಬಾದ್ ಟೂರ್ನಮೆಂಟ್ ನನ್ಗೆ ಬದಲಾಯಿಸ್ಬಿಡ್ತು ಮೇಡಮ್. ಯಾವ ತರ ಇರ್ಬೇಕು ನಮ್ಮಂತವ್ರು ಅಂದ್ರೆ, ಸ್ವಲ್ಪ ಜನ ನೋಡ್ತಾರಲ್ವಾ ಯಾವ ತರ ಇದ್ದಾರೆ ಇವರು ಅಂತ ತುಂಬಾ ಫೀಲ್ ಅನಿಸ್ತಿತ್ತು ಮೇಡಮ್ ಮುಂಚೆ. ಇವಾಗ ಅನ್ಸಲ್ಲ, ಅವ್ರ ತರಾನೇ ನಾವು. ಬಟ್ ಅವ್ರು ನಮ್ಗೆ ಯಾವ ತರ ನೋಡ್ಬೇಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಆ ತರ ನೋಡ್ತಾರೆ ಇವಾಗ. ಯಾಕಂದ್ರೆ ನಾನು ಡೆಲಿವರಿ ಪಾರ್ಟ್ನರ್, ಸೊ ನನ್ಗೆ ತುಂಬಾ ಜನ ಯಾವ ತರ ನೋಡ್ತಾರೆ ಅಂದ್ರೆ ಪ್ರೌಡ್ ಆಗಿ ನೋಡ್ತಾರೆ. ಮುಂಚೆ ಒಂಥರ ನೋಡ್ತಿದ್ರು, ಇವಾಗ ಒಂಥರ ನೋಡ್ತಾರೆ. ಅಂದ್ರೆ ನಿಮ್ಮ ಸಾಧನೆಯಿಂದ ಎಲ್ರಿಗೂ ಹೇಳುವರಿಗೆ ಒಂದು ಉತ್ತರ ಕೊಟ್ಟಿದ್ದೀರಾ ಅಂತ ಹೇಳಿ. ಹೌದು ಮೇಡಮ್. ಹೈದರಾಬಾದ್ ಟೂರ್ ಬಗ್ಗೆ ನೀವು ನೆನಪಿಸ್ಕೊಂಡ್ರಿ. ನಿಮ್ಮ ತಂದೆ ತಾಯಿ ಆ ಟೂರ್ನಮೆಂಟ್ ಮುಗಿಸ್ಕೊಂಡ್ ಬಂದಾಗ ಒಂಥರ ಹೆಮ್ಮೆ ಆಗಿರ್ತದೆ ಅವರಿಗೆ ಪಾಲಕರಾಗಿ. ಹೇಗಿತ್ತು ಆ ಮೂಮೆಂಟ್? ತುಂಬಾ ಚೆನ್ನಾಗಿತ್ತು ಮೇಡಮ್. ನಮ್ ತಮ್ಮರು ಕೂಡ ತುಂಬಾ ಪ್ರೌಡ್ ಫೀಲ್ ಮಾಡಿದ್ರು. ಇವಾಗ ನನ್ಗೆ ಅಂತಾರೆ ಇವ್ರ ಮಗಳೇ ಅಂತ ನಮ್ಮ ಅಪ್ಪಾಜಿ ಕೇಳುವಾಗ ತುಂಬಾ ಖುಷಿ ಆಗುತ್ತೆ. ಸೊ ನನ್ಗೆ ಲಾಸ್ಟ್ ಟೈಮ್ ಅಲ್ಲಿನವರು ಕ್ರಿಕೆಟ್ ಮ್ಯಾಚ್ ನಡೀತು, ಅಲ್ಲಿ ನಂಗೆ ಫಂಕ್ಷನ್ ಗೆ ಇನ್ವೈಟ್ ಮಾಡಿದ್ರು. ಅವಾಗ ನಮ್ ತಂದೆ ತುಂಬಾ ಖುಷಿ ಪಟ್ರು ಮೇಡಮ್. ನಮ್ ತಾಯಿ, ನಮ್ ತಂದೆ, ನಮ್ ತಮ್ಮರು ಅವ್ರಿಗೆ ಅನಿಸ್ಬೇಕು ಆತರ. ಮಗಳ ಸಾಧನೆಯಿಂದ ಪಾಲಕರನ್ನ ಗುರುತಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ಯಾವ್ದು ಇಲ್ಲ. ಒಂಥರ ಧನ್ಯತಾ ಭಾವ ಅಂತ ಹೇಳಬಹುದು. ಏನೋ ಒಂದು ಸಾಧಿಸಿದೆ ಅನ್ನೋ ಒಂದು ತೃಪ್ತಿ ಇರುತ್ತೆ ಮನಸ್ಸಿಗೆ. ಹೌದು ಮೇಡಮ್. ಇದು ನಂದು 2ನೇ ಟೂರ್ನಮೆಂಟ್ ಇಂಟರ್ನ್ಯಾಷನಲ್ ಹೋಗ್ತಾ ಇರೋದು. ಅವರೆಲ್ಲ ಹೇಳ್ತಾರೆ ನಾವಿನ್ನು ಎಲ್ಲಾ ಚೆನ್ನಾಗೇ ಇದ್ದು ನಾವು ಫ್ಲೈಟ್ ಹತ್ತಿಲ್ಲ, ಇವಳು ವೀಲ್ ಚೇರ್ ಅಲ್ಲಿ ಅಡ್ಡಾಡ್ತಾಳೆ, 2-3 ಸರಿ ಹೋಗಿ ಬಂದಿದ್ದಾಳೆ ಫ್ಲೈಟ್ ಅಲ್ಲಿ ಅಂತ ಅಂತಾರೆ. ನೀವು ಫ್ಲೈಟ್ ಹೇಳಿದ್ರಿ, ಹೇಗಿತ್ತು ಆ ಅನುಭವ? ಮೊದಲಿಗೆ ಫಸ್ಟ್ ತುಂಬಾ ಭಯ ಆಯ್ತು ಮೇಡಮ್. ನನ್ನ ಪಾರ್ಟ್ನರ್ಸ್ ಅಂದ್ರೆ ಟೆನ್ನಿಸ್ ಟೀಮ್ ಅಲ್ವಾ, ಇಬ್ರು ಪಕ್ಕ ಪಕ್ಕದಲ್ಲಿ ಕುತ್ಕೊಂಡಿದ್ರು. ಅವ್ರು ಏನ್ ನೋಡ್ತಾ ಇದ್ರು ಅಂದ್ರೆ ನಾನ್ ಯಾವ ತರ ಖುಷಿ ಫೀಲ್ ಮಾಡ್ತಾ ಇದ್ದೀನಿ ಅಂತ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು. ಎಲ್ಲ ಕಡೆ ಆತರ ಮಾಡಲ್ಲ. ಜೊತೆಗೆ ಇದೀವಂದ್ರೆ ಅದು ಒಂದೇ ಇಲ್ಲ, ಅದನ್ನ ನೋಡ್ಬೇಕು ನಾವು. ನಾನ್ ನೋಡ್ತಾ ಇದ್ದೆ, ನಾನ್ ಖುಷಿ ಪಡೋದನ್ನ ಇವ್ರು ಹೆಂಗ್ ನೋಡ್ತಾ ಇದ್ದಾರೆ, ಹೆಂಗ್ ಫೀಲ್ ಮಾಡ್ತಾ ಇದ್ದಾರಲ್ಲ ಅಂತ ನಂಗೆ ತುಂಬಾ ಖುಷಿ ಆಯ್ತು. ಈ ಗೇಮ್ ಅಂದ್ಮೇಲೆ ಅಲ್ಲಿ ಏನಿರುತ್ತೆ ಅಂದ್ರೆ ನಾನ ನೀನ ಅಂತ ಇರುತ್ತೆ. ಬಟ್ ಕಾಂಪಿಟೇಷನ್ ಇವ್ರು ಹಂಗ್ ಮಾಡಿಲ್ಲ. ನನ್ ಕರ್ಕೊಂಡು ಹೋಗುವಾಗ ನನ್ಕಿಂತ ಜಾಸ್ತಿ ಇವ್ರು ಖುಷಿ ಪಡ್ತಾ ಇದ್ರು. ನಂಗೆ ಅದು ಇಷ್ಟ ಆಯ್ತು. ನನ್ಗೆ ಎಷ್ಟೆಲ್ಲ ಖುಷಿಗೆ ಕಾರಣ ನೋಡಿ ನಮ್ ಸಪೋರ್ಟ್ ಮಾಡೋರು. ಅವ್ರು ಕಾಣಿಸೋದೇ ಇಲ್ಲ. ಈಗ ನಾನ್ ಮಾತಾಡ್ತಾ ಇದ್ದೀನಿ, ಅವ್ರು ನಮ್ ಹಿಂದೆ ಇದ್ದು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಅವ್ರ ದೊಡ್ಡ ಗುಣ ಮೇಡಮ್. ಕೋಚ್ ಯಾರು ನಿಮ್ಗೆ? ನಂಗೆ ಮುಂಚೆ ಕೋಚ್ ಯಾರು ಇರ್ಲಿಲ್ಲ. ನನ್ನ ಫ್ರೆಂಡ್ಸ್ ಅನಿಲಣ್ಣ, ಪ್ರತಿಮಾ ಮೇಡಮ್, ಶಿಲ್ಪಾ ಮೇಡಮ್, ಶೇಖರಣ್ಣ, ಕೇಶವ್, ಆಂಜಿ, ಸರ್ವಣ್ ಅಂತ ಇದ್ದ. ಇವರೆಲ್ಲ ನಂಗೆ ಟ್ರೈನ್ ಅಪ್ ಮಾಡಿದ್ರು ಮೇಡಮ್. ಇವಾಗನವರು ಇದ್ದಾರೆ. ನಂಗೆ ಪೀಟರ್ ಸರ್ ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಯಾವ್ಯಾವ ಟೂರ್ನಮೆಂಟ್ ಗಳಲ್ಲಿ ಭಾಗವಹಿಸಿದ್ದೀರಿ? ಆ ಅನುಭವದ ಕುರಿತಾಗಿ ಹೇಳೋದಾದ್ರೆ? ಅದೇ ಮೇಡಮ್, ಲಾಸ್ಟ್ ಇಯರ್ ಫೆಬ್ರವರಿನಲ್ಲಿ ಹೋಗಿದ್ದೆ ಮೇಡಮ್ ಶ್ರೀಲಂಕಾಗೆ. ಅದು ನನ್ನ ಫಸ್ಟ್ ಟೂರ್ನಮೆಂಟ್. ಮುಂದಿನ ಗುರಿ ಏನ್ ನಿಮ್ದು? ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದೀರಾ. ಏಷ್ಯನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಆಸೆ ಮೇಡಮ್. ಬಹಳಷ್ಟು ಜನ ನಿಮ್ಮ ಹಾಗೆ ಇರ್ತಾರೆ, ಅವ್ರಿಗೆ ಅವಕಾಶಗಳು ಇರಲ್ಲ. ಆಮೇಲೆ ಇಂತ ಒಂದಿಷ್ಟು ಕ್ಷೇತ್ರಗಳಿದೆ ನಿಮಗಾಗಿ ಅನ್ನೋದು ಅವರಿಗೂ ಗೊತ್ತಿರಲ್ಲ. ಅಂತವ್ರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಆಕ್ಚುಲಿ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವ್ರು ಯಾವಾಗ ಅದು ಪ್ರಯತ್ನ ಮೀರ್ತಾರಂದ್ರೆ ಅವ್ರ ಮನೆಯವ್ರು ಅವ್ರಿಗೆ ಸಪೋರ್ಟ್ ಮಾಡ್ಲಾರ್ದಾಗ, ಆಮೇಲೆ ಸಮಾಜ ಈ ಹೊರಗಡೆ ಬಂದ್ಮೇಲೆ ಈ ತರನು ಇದಾರೆ, ಅವಳಿಂದ ಏನಾಗುತ್ತೆ, ಯಾಕೆ ಹೋಗ್ಬೇಕು, ಗಾಡಿಯಲ್ಲಿ ಅಲ್ಲಿ ಇಲ್ಲಿ ಹೋಗಿ ಏನಾದ್ರೂ ಇನ್ನೊಂದು ಮಾಡ್ಕೊಂಡ್ ಬರ್ತಿರಲ್ಲ, ಈ ತರ ಹೇಳ್ತಾರೆ. ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರಲ್ಲ, ಇನ್ನೊಂದು ಅವಶ್ಯಕತೆ ಇರಲ್ಲ. ಅವ್ರಿಗೇನು ಸಪೋರ್ಟ್ ಮಾಡ್ಬೇಕು, ಸಿಂಪತಿ ತೋರಿಸಬೇಡಿ, ಸಪೋರ್ಟ್ ಮಾಡಿ, ನಿಮ್ ಮಾಡಮ್ಮ ನಾವ್ ಹಿಂದಿರ್ತೀವಿ, ಅದು ಆದಷ್ಟು ಆಗ್ಲಿ ಅಂತ ಅವರು ಹೊರಗಡೆ ಬರ್ಬೇಕು. ಬಹಳಷ್ಟು ಹಳ್ಳಿಗಳಲ್ಲಿ ಪ್ರತಿಭೆಗಳಿರ್ತಾರೆ, ಅವರು ಹೇಗೆ ಮುಂದೆ ಬರ್ಬೇಕು? ಅವರಿಗೆ ಒಂದು ಕಿವಿ ಮಾತು ನೀವು ಹೇಳೋದಾದ್ರೆ? ಯಾವ್ದೇ ಆಗ್ಲಾರ್ದದ್ದು ಇಲ್ಲ, ಮನಸ್ ಮಾಡಿದ್ರೆ ಎಲ್ಲಾನು ಮಾಡಬಹುದು. ನಾನು ಅದನ್ನ ಮಾಡಬಲ್ಲೆ ಅಂತ ಅವ್ರು ಬಂದೇ ಬರ್ತಾರೆ ಮೇಡಮ್ ಹೊರಗಡೆ. ಕಾನ್ಫಿಡೆಂಟ್ ಇರ್ಬೇಕಷ್ಟೇ. ಒಳ್ಳೇದು ಮೂವಿನ ಅವರೇ, ಇಲ್ಲಿವರೆಗೆ ನಮ್ಮ ಆಕಾಶವಾಣಿಗೆ ನಿಮ್ಮ ಅನುಭವವನ್ನ ಹಂಚಿಕೊಂಡ್ರಿ. ನಿಮ್ಮ ಸಾಧನೆಯ ಶಿಖರ ದೊಡ್ಡದು ಅಂತ ಹೇಳ್ಬೋದು. ನಿಮ್ಮಿಂದ ಬಹಳಷ್ಟು ಯುವಕರು ಸ್ಫೂರ್ತಿ ಪಡಿಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದ, ನಮಸ್ಕಾರ. ಅಂತಾರಾಷ್ಟ್ರೀಯ ವೀಲ್ಚೇರ್ ಟೆನ್ನಿಸ್ ಆಟಗಾರ್ತಿ ಮುಬಿನಾ ಕೊಲ್ಕಾರ್ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.